ಗೆಳೆಯರೇ, ಗರುಡ ಪುರಾಣದ 4ನೇ ಅಧ್ಯಾಯವನ್ನು ಇವತ್ತಿಗೆ ತಿಳಿದುಕೊಳ್ಳೋಣ. ಪ್ರತಿ ಸನಾತನಿಯರು ಓದಲೇಬೇಕಾದ ಗ್ರಂಥ ಎಂದರೂ ತಪ್ಪಾಗಲಾರದು. ಬನ್ನಿ, ಮಹಾವಿಷ್ಣು ಏನು ಹೇಳುವರೆಂದು ತಿಳಿದುಕೊಳ್ಳೋಣ. ಆಕಾಶಮಂಡಲದಲ್ಲಿ ಗರುಡನ ವಿಶಾಲ ರೆಕ್ಕೆಗಳ ಮೇಲೆ ಆಸೀನನಾಗಿ ಮಹಾವಿಷ್ಣು ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದನು. ಅವನ ದೃಷ್ಟಿ ಭೂಲೋಕದ ಕೆಳಗಿನ ಗಾಢ ಅಂಧಕಾರದ ಕಡೆಗೆ ನೆಟ್ಟಿತ್ತು. ಆ ಅಂಧಕಾರವೇ ಯಮಲೋಕ. ಅದನ್ನು ನೋಡಿದ ಗರುಡನ ಹೃದಯದಲ್ಲಿ ಭಯ ಉಕ್ಕಿ ಬಂದಿತು. ಅವನು ವಿನಯಭರಿತ ಧ್ವನಿಯಲ್ಲಿ ಮಹಾವಿಷ್ಣುವನ್ನು ಪ್ರಶ್ನಿಸಿದನು. ಪ್ರಭು, ಮನುಷ್ಯನು ಮರಣ ಹೊಂದಿದ ನಂತರ ಅವನ ಆತ್ಮಕ್ಕೆ ಯಾವ ವಿಧಿಯು ಸಂಭವಿಸುತ್ತದೆ ಎಂಬುದನ್ನು ದಯವಿಟ್ಟು ವಿವರಿಸು. ಮಹಾವಿಷ್ಣು ಗಂಭೀರವಾಗಿ ಮಾತನಾಡಲು ಆರಂಭಿಸಿದನು. ಗರುಡನೆ, ಭೂಲೋಕದಲ್ಲಿ ಮನುಷ್ಯನು ಮಾಡುವ ಪ್ರತಿಯೊಂದು ಕರ್ಮವೂ ಅವನೊಂದಿಗೆ ಬಂದು ನಿಲ್ಲುತ್ತದೆ. ದೇಹ ನಾಶವಾದರೂ ಕರ್ಮ ನಾಶವಾಗುವುದಿಲ್ಲ. ಮರಣಕ್ಷಣದಲ್ಲಿ ಆತ್ಮವು ದೇಹವನ್ನು ತ್ಯಜಿಸಿದ ತಕ್ಷಣ ಅದಕ್ಕೆ ಯಾತನೆಯನ್ನು ಅನುಭವಿಸುವ ವಿಶೇಷವಾದ ಸೂಕ್ಷ್ಮ ದೇಹವೂ ದೊರೆಯುತ್ತದೆ. ಈ ಯಾತನಾ ಶರೀರವು ಕಾಣದಿದ್ದರೂ ಅದರ ನೋವು ಭೂಲೋಕದ ನೋವಿಗಿಂತ 1000 ಪಟ್ಟು ಹೆಚ್ಚಾಗಿರುತ್ತದೆ. ಮರಣವಾದ ಕ್ಷಣದಲ್ಲೇ ಭಯಾನಕ ರೂಪದ ಯಮದೂತರು ಆತ್ಮದ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಅವರ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತವೆ. ಅವರ ಧ್ವನಿ ಕಬ್ಬಿಣದಂತೆ ಗಟ್ಟಿಯಾಗಿರುತ್ತದೆ. ಅವರು ಆತ್ಮವನ್ನು ಕಟ್ಟಿಹಾಕಿ ಯಮಮಾರ್ಗದ ಮೂಲಕ ಎಳೆದುಕೊಂಡು ಹೋಗುತ್ತಾರೆ. ಈ ಯಮಮಾರ್ಗವು 86,000 ಯೋಜನೆಗಳಷ್ಟು ದೀರ್ಘವಾಗಿದ್ದು, ಅಲ್ಲಿ ಉರಿಯುವ ಬಿಸಿಲು, ಕಟುವಾದ ಚಳಿ, ಮುಳ್ಳುಗಳಿಂದ ತುಂಬಿದ ನೆಲ, ನಿರಂತರ ಹಸಿವು ಮತ್ತು ಅತಿಯಾದ ದಾಹ ಇವೆಲ್ಲವೂ ಒಂದೇ ಸಮಯದಲ್ಲಿ ಆತ್ಮವನ್ನು ಹಿಂಸಿಸುತ್ತವೆ. ಪಾಪ ಮಾಡಿದ ಆತ್ಮ ಅಳುತ್ತಾ ಕಿರುಚುತ್ತಾ ಸಾಗುತ್ತದೆ. ಆದರೆ ಆ ಅಳಲು ಯಾರಿಗೂ ಕೇಳಿಸುವುದಿಲ್ಲ. ಅನಂತರ ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಚಿತ್ರಗುಪ್ತನ ಮಹಾಸಭೆ ನಡೆಯುತ್ತದೆ. ಚಿತ್ರಗುಪ್ತನು ಮನುಷ್ಯನ ಜೀವನದ ಪ್ರತಿಯೊಂದು ಕ್ಷಣವನ್ನೂ ಲೆಕ್ಕ ಹಾಕುತ್ತಾನೆ. ಮನುಷ್ಯನು ಮಾಡಿದ ಕಾಯಿಕ ಕರ್ಮಗಳು, ಮಾತಿನಿಂದ ಮಾಡಿದ ವಾಚಿಕ ಕರ್ಮಗಳು ಮತ್ತು ಮನಸ್ಸಿನಲ್ಲಿ ಹುಟ್ಟಿದ ಮಾನಸಿಕ ಕರ್ಮಗಳೆಲ್ಲವೂ ಸ್ಪಷ್ಟವಾಗಿ ದಾಖಲಾಗಿರುತ್ತವೆ. ಒಂದು ಸುಳ್ಳು ಮಾತು ಕೂಡ ಅಲ್ಲಿ ತಪ್ಪುವುದಿಲ್ಲ. ಯಮನ ಆಜ್ಞೆಯಂತೆ ಪಾಪದ ಪ್ರಮಾಣಕ್ಕೆ ಅನುಗುಣವಾಗಿ ಆತ್ಮವನ್ನು ನಿರ್ದಿಷ್ಟ ನರಕಕ್ಕೆ ಕಳುಹಿಸಲಾಗುತ್ತದೆ. ಪರಸ್ತ್ರೀಗಮನ ಮತ್ತು ಭಾರೀ ವಂಚನೆ ಮಾಡಿದ ಆತ್ಮಗಳನ್ನು ತಾಮಿಸ್ರ ನರಕಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಭಾರೀ ಕತ್ತಲೆ ಆವರಿಸಿಕೊಂಡಿರುತ್ತದೆ ಮತ್ತು ಆತ್ಮವನ್ನು ನಿರಂತರವಾಗಿ ಹೊಡೆದು ಯಾತನೆ ನೀಡಲಾಗುತ್ತದೆ. ಅಹಂಕಾರದಿಂದ ತುಂಬಿದವರು ಮತ್ತು ಇತರರ ಹಕ್ಕುಗಳನ್ನು ಕಸಿದುಕೊಂಡವರು ಅಂಧತಾಮಿಸ್ರ ನರಕಕ್ಕೆ ಬೀಳುತ್ತಾರೆ. ಅಲ್ಲಿ ಸಂಪೂರ್ಣ ಅಂಧಕಾರವಿದ್ದು ದಾರಿ ಕಾಣದೆ ಆತ್ಮವು ಭೀತಿಯಿಂದ ನರಳುತ್ತದೆ. ಪ್ರಾಣಿಗಳಿಗೆ ಹಿಂಸೆ ಮಾಡಿದವರು ರೌರವ ನರಕದಲ್ಲಿ ಭಯಾನಕ ಶಬ್ದಗಳ ನಡುವೆ ನಿರಂತರ ಪೀಡನೆ ಅನುಭವಿಸುತ್ತಾರೆ. ಅತಿ ಕ್ರೂರ ಹಂತಕರು ಮಹಾರೌರವ ನರಕದಲ್ಲಿ ದೇಹ ತುಂಡಾಗಿ ಮತ್ತೆ ಸೇರುವ ಭೀಕರ ಯಾತನೆ ಅನುಭವಿಸುತ್ತಾರೆ. ಪ್ರಾಣಿಗಳನ್ನು ಕೊಂದು ಆಹಾರ ಮಾಡಿದವರು ಕುಂಭೀಪಾಕ ನರಕದಲ್ಲಿ ಕುದಿಯುವ ಎಣ್ಣೆಯಲ್ಲಿ ಬೇಯಿಸಲ್ಪಡುತ್ತಾರೆ. ಸುಳ್ಳು ಮಾತುಗಳನ್ನೇ ಜೀವನವನ್ನಾಗಿ ಮಾಡಿಕೊಂಡವರು ಕಾಲಸೂತ್ರ ನರಕದಲ್ಲಿ ಉರಿಯುವ ಕಪ್ಪು ಲೋಹದ ನೆಲದಲ್ಲಿ ಸುಡಲ್ಪಡುತ್ತಾರೆ. ಗುರುನಿಂದೆ ಮತ್ತು ದೇವನಿಂದೆ ಮಾಡಿದವರು ಅಸಿಪತ್ರವನ ನರಕದಲ್ಲಿ ಕತ್ತಿಯಂತೆ ಕತ್ತರಿಸುವ ಎಲೆಗಳಿಂದ ತುಂಬಿದ ಕಾಡಿನಲ್ಲಿ ಓಡಾಡುತ್ತಾ ತಮ್ಮ ದೇಹವನ್ನು ಕತ್ತರಿಸಿಕೊಳ್ಳುತ್ತಾರೆ. ಸುಳ್ಳು ಸಾಕ್ಷಿ ನೀಡಿದವರು ಶೂಲಪ್ರೋತ ನರಕದಲ್ಲಿ ಶೂಲಗಳಲ್ಲಿ ಚುಚ್ಚಲ್ಪಟ್ಟು ಅತಿಯಾದ ನೋವು ಅನುಭವಿಸುತ್ತಾರೆ. ಭ್ರಷ್ಟಾಚಾರಿಗಳು ಮತ್ತು ಲಂಚಗಾರರು ಶ್ವಭೋಜನ ನರಕದಲ್ಲಿ ನಾಯಿಗಳಿಂದ ಕಚ್ಚಲ್ಪಟ್ಟು ಯಾತನೆ ಅನುಭವಿಸುತ್ತಾರೆ. ಭಾರೀ ಪಾಪಿಗಳು ವೈತರೀಣಿ ನದಿಯಲ್ಲಿ ರಕ್ತ, ಪೂಯ ಮತ್ತು ಎಲುಬುಗಳಿಂದ ತುಂಬಿದ ನೀರಿನಲ್ಲಿ ಮುಳುಗಿ ನರಳುತ್ತಾರೆ. ಈ ನರಕಗಳಲ್ಲಿ ಆತ್ಮಕ್ಕೆ ಮರಣವೇ ಪರಿಹಾರವಾಗುವುದಿಲ್ಲ. ಯಾತನೆ ಅನುಭವಿಸುತ್ತಿದ್ದರೂ ಆತ್ಮ ಸಾಯುವುದಿಲ್ಲ. ನರಕವು ಶಾಶ್ವತವಲ್ಲ, ಆದರೆ ಪಾಪದ ಪ್ರಮಾಣದವರೆಗೆ ಯಾತನೆ ಅನಿವಾರ್ಯ. ಯಮನು ಕ್ರೂರನಲ್ಲ, ಅವನು ಧರ್ಮದ ನ್ಯಾಯಾಧೀಶ ಮಾತ್ರ. ಇದೆಲ್ಲ ಕೇಳಿದ ಗರುಡನ ಕಣ್ಣೀರಲ್ಲಿ ಕಣ್ಣೀರು ತುಂಬುತ್ತದೆ. ಅವನು ಭಯದಿಂದ ಕೇಳುತ್ತಾನೆ, ಪ್ರಭು, ಈ ಭೀಕರ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಯಾವ ಮಾರ್ಗವಿದೆ? ಮಹಾವಿಷ್ಣು ಶಾಂತ ಧ್ವನಿಯಲ್ಲಿ ಉತ್ತರಿಸುತ್ತಾನೆ, ಗರುಡನೆ, ಮನುಷ್ಯನು ಬದುಕಿರುವಾಗಲೇ ಸತ್ಯವನ್ನು ಪಾಲಿಸಿದರೆ, ದಾನವನ್ನು ಮಾಡಿದರೆ, ದಯೆ ಮತ್ತು ಅಹಿಂಸೆಯನ್ನು ಜೀವನದ ಭಾಗವಾಗಿ ಮಾಡಿಕೊಂಡರೆ, ಗುರುಸೇವೆ ಮತ್ತು ಪಿತೃಕರ್ಮಗಳನ್ನು ನೆರವೇರಿಸಿದರೆ ಆತನಿಗೆ ನರಕದ ದ್ವಾರವೇ ಕಾಣುವುದಿಲ್ಲ. ಮಹಾವಿಷ್ಣು ಕೊನೆಗೆ ಗರುಡನಿಗೆ ಹೀಗೆ ಹೇಳುತ್ತಾನೆ,
ಈ ಪುರಾಣವು ಭಯ ಹುಟ್ಟಿಸಲಲ್ಲ, ಬುದ್ಧಿ ಮೂಡಿಸಲು. ಮರಣದ ನಂತರ ನರಕವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಬದುಕಿರುವಾಗಲೇ ಕರ್ಮವನ್ನು ಶುದ್ಧ ಮಾಡಬಹುದು. ಈಗ ಮಾಡಿದ ಸತ್ಕರ್ಮವೇ ಮುಂದೆ ಆತ್ಮವನ್ನು ರಕ್ಷಿಸುತ್ತದೆ.